ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ಇವತ್ತು ಸಂಡೇ. ಇವತ್ತು ಬೆಳಿಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಸೊ ಈಗ ನಾನು ಕಿಚನಲ್ಲಿದ್ದೇನೆ. ಇವತ್ತಿನ ಬ್ರೇಕ್ಫಾಸ್ಟ್ ಎಲ್ಲ ಬೆಳಿಗ್ಗೆ ರೆಡಿ ಮಾಡ್ತಾ ಇದ್ದೇನೆ. ಸೊ ನೋಡಿ, ಅನ್ನ ಎಲ್ಲ ಆಯಿತು. ಇವಾಗ ಬ್ರೇಕ್ಫಾಸ್ಟಿಗೆ ಪೂರಿ ಮತ್ತು ಬಾಜಿ ಮಾಡೋಣ ಅಂತ. ಹಾಗೆ ಬಾಜಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ. ಕಟ್ ಮಾಡಿ ಇಟ್ಟಿದ್ದೇನೆ. ಇನ್ನು ಬಾಜಿ ಮಾಡಿ ಪೂರಿ ಮಾಡಿ. ಸೊ ಯಾರು ಸಹ ಇದ್ದೇ ಇಲ್ಲ, ಇನ್ನು ಮಲಗಿದ್ದಾರೆ, ದಿಟ್ಟೆ ಇದ್ದಿದ್ದಾರೆ. ಹಾಗೆ ಮೌಲ್ಯ ಎಲ್ಲ ಮಲಗಿದ್ದಾರೆ, ಇನ್ನೂ ಏನಿಲ್ಲ. ಸೊ ಎಲ್ಲ ರೆಡಿ ಮಾಡುವ. ಮತ್ತು ಏನಪ್ಪ ಅಂದರೆ ಇವತ್ತು ಒಂದು ಕಡೆ ಹೋಗ್ಲಿಕ್ಕೆ ಉಂಟು, ಹೇಳ್ತೇನೆ ಎಲ್ಲಿಗೆ ಅಂತ. ವಿಡಿಯೋ ನೋಡ್ತಾ ಇರಿ. ಓಕೆ, ಇವತ್ತು ನಾನು ಎಲ್ಲಿಗೆ ಅಂತ ಹೇಳೇ ಬಿಡ್ತೇನೆ, ಸುಮ್ಮನೆ ಯಾಕೆ ಅಂತ. ಇವತ್ತು ಎಲ್ಲಿಗೆ ಅಂದರೆ ನಮ್ಮ ಮಂಗಳೂರಿನ ಸಿಟಿ ಸೆಂಟರ್ ಮಾಲ್ ಇದೆ ಅಲ್ಲ. ಸೊ ಅಲ್ಲಿ ಸಿಟಿ ಸೆಂಟರ್ ಮಾಲಲ್ಲಿ ತುಳು ಪರ್ಬ ಅಂತ ಮೊನ್ನೆಯಿಂದ ಒಂದು ಫಂಕ್ಷನ್ ನಡೀತಾ ಉಂಟು ಅಲ್ಲಿ. ಸೊ ಆ ಫಂಕ್ಷನಲ್ಲಿ ಇವತ್ತು ನಮ್ಮದು ಡ್ಯಾನ್ಸ್ ಪರ್ಫಾಮೆನ್ಸ್ ಇದೆ. ಸೊ ನಮ್ಮ ಟೀಮ್ ಇದು ಒಟ್ಟಿಗೆ ಒಂದು 4 ಡ್ಯಾನ್ಸ್ ಇದೆ. ಸೊ ನಮಗೆ 2 ಡ್ಯಾನ್ಸ್ ಇದೆ ನನಗೆ, ಬಟ್ ನಮ್ಮ ಟೀಮಿಂದ 4 ಡ್ಯಾನ್ಸ್ ಇದೆ. ಗೊತ್ತಿಲ್ಲ, ಒಂದು ಎಕ್ಸ್ಪೀರಿಯನ್ಸ್ ಅಂದರೆ ಎನಿಸುವಾಗ ಭಯ ಆಗ್ತಾ ಉಂಟು. ನೋಡೋಣ ಹೇಗಿರುತ್ತೆ ಅಂತ. ಸೊ ಮತ್ತು 5 o'clock ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿವರೆಗೆ ಮತ್ತು 2 ಗಂಟೆಗೆ ನನಗೆ ಕ್ಲಾಸಿಗೆ ಹೋಗಬೇಕು. ಅಲ್ಲಿ ಹೋಗಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಆಮೇಲೆ ಅಲ್ಲಿ ಎಲ್ಲ ಡ್ರೆಸ್ಸಿಂಗ್ ಮಾಡಲಿಕ್ಕೆ ಅಂತ ಹೇಳಿದ್ದಾರೆ, ಕರೆದಿದ್ದಾರೆ. ಹಾಗೆ ಇವತ್ತೆಲ್ಲ ಬೇಗ ಚಟ್ಪಟ್ ಕೆಲಸ ಮುಗಿಸಿ ಹೊರಡಬೇಕು. ಇವತ್ತು ತುಂಬ ಲೇಸಿಯಾಗಿ ಲೇಟ್ ಮಾಡಲಿಕ್ಕಿಲ್ಲ, ಸಂಡೇ ಅಂತ. ಸೊ ಇವತ್ತು ಹಾಗೆ ತುಂಬ ಇಂಟ್ರೆಸ್ಟಿಂದ. ಸೊ ನೋಡೋಣ, ನೋಡ್ತಾ ಇರಿ ವಿಡಿಯೋವನ್ನು. ಹಾಗೆ ಯಾರು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೇಮ್ ಡೈಲಾಗ್. ಸೊ ಬಾಜಿ ರೆಡಿ ಆಯಿತು, ತುಂಬ ಸಾಫ್ಟ್ ಆಗಿದೆ. ಓಕೆ, ಇದು ರೆಡಿಮೇಡ್ ಪೂರಿ, ಬೇಕರಿ ಅಂಗಡಿಯಿಂದ ತಂದದ್ದು ಪೂರಿ. ನಾನು ಮನೆಯಲ್ಲಿ ರೆಡಿ ಮಾಡಿದ್ದಲ್ಲ, ಹಾಗೆ ಸ್ವಲ್ಪ ಬೇಗ ಈಸಿ ಆಗ್ತದೆ. ರೆಡಿಮೇಡ್ ತಂದಲ್ಲ, ಹಾಗಾಗಿ ಮಾಡಲಿಕ್ಕೆ ಸೊ ತುಂಬ ಕೆಲಸ ಇಲ್ಲ, ಬೇಗ ಮುಗಿತದೆ. ಪೂರಿ ಮಾಡಿ ಜಸ್ಟ್ ಎಣ್ಣೆಯಲ್ಲಿ ಬಿಡೋದು ಮಾತ್ರ. ಇಲ್ಲದಿದ್ದರೆ ಅದನ್ನು ಇದು ಮಾಡಲಿಕ್ಕೆಲ್ಲ ಇರ್ತದಲ್ಲ, ತುಂಬ ಕೆಲಸ ಇರುತ್ತೆ ಸಾಫ್ಟ್ ಮಾಡಲಿಕ್ಕೆ. ಹಾಗೆ ಇವತ್ತದು ರೆಡಿಮೇಡ್ ತಂದಿದ್ದಾರೆ, ಹಾಗಾಗಿ ಸ್ವಲ್ಪ ಈಸಿ ಆಯಿತು ಮಾಡಲಿಕ್ಕೆ. ಪಾಪ ದಿತ್ಯಾಗಿ ಹಸಿವಾಗ್ತಾ ಉಂಟು. ಬಂದು ನನ್ನನ್ನು ಅಡಿಗೆ ಕೊಲ್ಲೆ ಕಟ್ಟಿ ಬಂದು ಕೊಲ್ಲೆ ಓಕೆ, ಪೂರಿ ಎಲ್ಲ ರೆಡಿ ಆಯಿತು, ಮಾಡಿಟ್ಟಿದ್ದೇನೆ. ಬಾಜಿ ಸಹ ರೆಡಿ ಉಂಟು, ಇನ್ನು ಟೀ ಕುಡಿಯೋದು. ಸೊ ಬೆಳಿಗ್ಗೆ ಎಲ್ಲ ರೆಡಿಯಾಗಿದೆ. ನೋಡಿ ಇದರ ಕೆತ್ತಪಾಜಿ ನೋಡಿ. ಇದು ಕಿಚನಿಗೆ ಬಂದು ಈ ಫ್ರಿಜ್ ಡೋರ್ ಉಂಟಲ್ಲ ಫ್ರಿಜ್ಜಿದು, ಅದರ ಬಾಗಿಲನ್ನು ಓಪನ್ ಇಟ್ಟು ಹೋಗುದು, ಒಂದೊಂದು ಕೊಂಡೋಗೋದು. ಫ್ರಿಜ್ಜಲ್ಲಿ ಇದ್ದದ್ದು ಕೊಂಡೋಗಿ ಅಲ್ಲಿ. ಮತ್ತು ಹೀಗೆ ಡೋರ್ ಹೀಗೆ ಇರ್ತದೆ, ನಾವು ನೋಡೋದಿದ್ರೆ ಹೀಗೇನೆ ಇರುತ್ತೆ ಡೋರು. ಎಷ್ಟು ಪೋಖ್ರಿ ಅಂದರೆ ನೋಡಿ. ನೋಡಿದ್ರೆ ಹಾಗೇನೆ ಇರುತ್ತೆ ಕಿಚನ್ ಡೋರು, ಹಾಗೇನೆ ಓಪನ್ ಇರುತ್ತೆ. ಎಲ್ಲ ಅದರ ನೀರೆಲ್ಲ ಉಂಟಲ್ಲ, ಹನಿ ಎಲ್ಲ ಬಿದ್ದು ಕೆಳಗೆ ಫುಲ್ ನೀರು ಬಿದ್ದಿರುತ್ತೆ. ಹಾಗೆ ಅದರ ಬ್ಯಾಕ್ ಸೈಡಲ್ಲಿ ಟ್ರೇ ಉಂಟಲ್ಲ, ಇದು ನೀರು ಫಿಲ್ ಆಗ್ತದೆ. ಅದು ಫುಲ್ಲಾಗಿ ಅದರಿಂದ ನೀರು ಬರ್ತಾ ಇರ್ತದೆ. ಸೊ ನಾನು ಅಂದ್ಕೊಂಡಿರ್ತೇನೆ ಯಾವಾಗಲೂ ಫ್ರಿಜ್ ನಮ್ದು ಏನು ಹಾಳಾಗಿರ್ಬೋದು ಹಾಗೆ ಏನಾ ಅಂತ ಅಂದ್ಕೊಂಡಿರ್ತೇನೆ. ಬಟ್ ಈಗ ಒಂದು ಸ್ವಲ್ಪ ದಿನದಿಂದ ನನಗೆ ಗೊತ್ತಾಯಿತು, ಇದು ಒಳಗೆ ಕಿಚನ್ಗೆ ಬಂದು ಫ್ರಿಜ್ ಓಪನ್ ಮಾಡಿ ಹೋಗೋದು. ಮತ್ತು ಡೋರು ಸ್ವಲ್ಪ ಬಾಗಿಲು ಹಾಗೆಯೇ ಸ್ವಲ್ಪ ಕ್ಲೋಸ್ ಇರುತ್ತೆ ನೋಡಿ.
ಈಗೇನಿರುತ್ತೆ ನಾನು ಒಂದು ಕ್ಲೋಸ್ ಅಂತ ಅನ್ಕೊಳ್ಳುದು ನೋಡಿ, ಫುಲ್ ಇರುದಿಲ್ಲ, ಈಗೇನಿರುತ್ತೆ ಈಗ ನೋಡಿ ಅಷ್ಟು ಪೋಪು. ಮಧ್ಯಾಹ್ನ ಸ್ಪೆಷಲ್ ಈಗ ನಂದು ನೋಡಿ ಟೊಮೆಟೊ ಸಾರು ಮಾಡಿದ್ದು ಮತ್ತು ಫಿಶ್ ಫ್ರೈ. ಟೊಮೆಟೊ ಸಾರು ಮಾಡಿಟ್ಟೆ. ಈಗ ಫಿಶ್ ಫ್ರೈಗೆ ಮೀನು ತಂದಿದ್ದಾರೆ. ಇಲ್ಲಿ ನೋಡಿ ನಾಳೆ ಕೃಷ್ಣ ಜನ್ಮಾಷ್ಟಮಿ, ಹಾಗೆ ತರಕಾರಿ ಎಲ್ಲ ಈಗಲೇ ತಂದಿಟ್ಟಿದ್ದಾರೆ. ಮತ್ತು ಟೈಮ್ ಇಲ್ಲ ಇವತ್ತು, ಮತ್ತು ಹಾಗೆ ಈಗನೇ ಬೆಳಿಗ್ಗೆ ತಂದಿಟ್ಟಿದ್ದಾರೆ. ಇದು ನೋಡಿ ಮೂಡೆ, ಇದು ಎಲ್ಲ ಮಾಡಲಿಕ್ಕೆ ನಾಳೆ. ಇದೆಲ್ಲ ಈಗ ನಾನು ಓಪನ್ ಮಾಡೋದಿಲ್ಲ. ಹೀರೆಕಾಯಿ, ಬೆಂಡೆಕಾಯಿ ಎಲ್ಲ ಉಂಟು. ಹಾಗೆ ನಾಳೆ ಸ್ವಲ್ಪ ಸ್ಪೆಷಲ್ ಅಲ್ಲ ಕೃಷ್ಣ ಜನ್ಮಾಷ್ಟಮಿ. ಸೊ ವೆಜ್ ನಾಳೆ ಬಗೆಯ ವೆಜ್ ಪದಾರ್ಥ ಮಾಡಲಿಕ್ಕೆ ಉಂಟಲ್ಲ, ಎಲ್ಲರಿಗೆ ಸಹ ಗೊತ್ತುಂಟು. ನಮ್ಮ ಮನೆಯಲ್ಲಿ ಅಂತಲ್ಲ, ಎಲ್ಲ ಮನೆಯಲ್ಲಿ ಸೇಮು. ಸೊ ಹಾಗೆಲ್ಲ ತಂದಿದ್ದಾರೆ. ಇದನ್ನೆಲ್ಲ ಓಪನ್ ಮಾಡಲಿಕ್ಕಿಲ್ಲ, ಈಗ ಇದನ್ನೆಲ್ಲ ಇಡೋದು. ಸೊ ಇವಾಗ ಹೋಗ್ಲಿಕ್ಕೆ ಉಂಟು. ಇವತ್ತೇನೆಂದರೆ ಡ್ಯಾನ್ಸ್ ಅವರು ಟೀಚರ್ ಇದು ಮೆಸೇಜ್ ಮಾಡಿದರು. ನಾವು ಅಲ್ಲಿ ಹೋಗಿ ಡ್ರೆಸ್ಸಿಂಗ್ ಮಾಡಲಿಕ್ಕಿಲ್ಲ, ಮನೆಯಲ್ಲಿ ಹೊರಡಿಕೊಂಡು ಬರಬೇಕಂತೆ. ಹಾಗೆ ಸೀದಾ ಮನೆಯಲ್ಲಿ ಹೊರಡಿಕೊಂಡು ಹೋಗೋದು ಇವತ್ತು. ಹಾಗೆ ಈಗೆಲ್ಲ ಬೇಗ ಮಾಡಿ ಊಟ ಮಾಡಿ ಮತ್ತೆಲ್ಲ ಫ್ರೆಶ್ ಆಗಿ ಆದಮೇಲೆ ಹೊರಡೋದು. ಎಲ್ಲ ಕಟ್ ಮಾಡಿ ತಂದಿದ್ದಾರೆ ನೋಡಿ. ಅಂಜಲ್ ಮೀನು ತಂದಿದ್ದಾರೆ ಫ್ರೈ ಮಾಡಲಿಕ್ಕೆ ಅಂತ. ಎಲ್ಲ ಕಟ್ ಮಾಡಿ ತಂದಿದ್ದಾರೆ. ಅಂಜಲ್, ಕಿಂಗ್ ಫಿಶ್. ಓಕೆ ನೋಡಿ, ಎಲ್ಲ ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ. ಹಾಕಿ ಸ್ವಲ್ಪ ಖಾರ ಸ್ಪೈಸಿ ಉಂಟು, ಸ್ವಲ್ಪ ಮೆಣಸಿನ ಹುಡಿ ಎಲ್ಲ ಜಾಸ್ತಿ ಹಾಕಿದ್ದು. ಹಾಗೆ ಇನ್ನು ಊಟ ಮಾಡುವ ಟೈಮಲ್ಲಿ ಇದನ್ನು ಫ್ರೈ ಮಾಡೋದು ಮತ್ತು ಊಟ ಮಾಡೋದು. ಸೊ ಅಲ್ಲಿವರೆಗೆ ಸ್ವಲ್ಪ ಹಿಡಿತದಲ್ಲ, ಸ್ವಲ್ಪ ಇಡೋದು. ಓಕೆ, ಇವಾಗ ಊಟ ಎಲ್ಲ ಆಯಿತು. ಊಟ ಎಲ್ಲ ಆಗಿ ಎಲ್ಲ ಕಿಚನೆಲ್ಲ ಕ್ಲೀನ್ ಮಾಡಿ ಈಗ ಫ್ರೆಶ್ ಅಪ್ ಆಗಿ ಹೊರಡ್ತಿದ್ದೇನೆ. ಸೊ 4:30ಗೆ ಅಲ್ಲಿ ಆಗಬೇಕು ಹೋಗಿ. ಹಾಗೆ ಸ್ವಲ್ಪ ಬೇಗ ಹೊರಡುವ ಅಂತ ಮೌಲ್ಯ ವೀಡಿಯೋ ಮಾಡ್ತಿದ್ದಲೆ ನನ್ನದು. ಸೊ ಒಂಥರ ನಾಚಿಕೆ ಕೂಡ ಆಗುತ್ತೆ. ನಾಚಿಕೆ ಅಂದರೆ ಒಂಥರ ನರ್ವಸ್ ಆಗುತ್ತೆ. ಹೋಗಬೇಕಲ್ಲ ಈ ಡ್ರೆಸ್ ಹಾಕ್ಕೊಂಡು ಇನ್ನು ಮಾಲಿಗೆ ಅಂತ. ಮಾಲ್ ಅಂದರೆ ತುಂಬ ಜನ ಇರ್ತಾರೆ ಅಲ್ಲಿ. ಸೊ ಹೇಗಿರುತ್ತೆ ಗೊತ್ತಿಲ್ಲ. ಸೊ ಎಂಟ್ರೆನ್ಸಲ್ಲಿಯೇ ತುಂಬ ಜನ ಇರ್ತಾರೆ ಅಲ್ಲಿ ಈ ಡ್ರೆಸ್ ಹಾಕ್ಕೊಂಡು. ಸೊ ಫಸ್ಟ್ ಟೈಮ್ ನನಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ. ಅಂದರೆ ಈ ನೌ ಡೇಸ್ ಅಂದರೆ ಮೊದಲೆಲ್ಲ ಆಗ್ತಿತ್ತು ಸಣ್ಣ ಇರುವಾಗ. ಬಟ್ ಈಗೆಲ್ಲ ಹಾಕ್ಕೊಂಡು ಹೋಗೋದು ಹೊಸತ್ತೆಲ್ಲ. ಸೊ ನೋಡೋಣ ಏನಾಗುತ್ತೆ. ಸ್ವಲ್ಪ ಚೇಂಜಸ್ ಇರಲಿ ಅಲ್ಲ. ಸೊ ಲೈಫಲ್ಲಿ ಸ್ವಲ್ಪ ಎಂಜಾಯ್ ಮಾಡೋಣ. ಅಂದರೆ ಮನೆಯಲ್ಲೇ ಕೂತ್ಕೊಂಡು ಸುಮ್ಮನೆ ಇದ್ದದೆಲ್ಲ ಟೆನ್ಷನ್ ಮಾಡ್ಕೊಂಡಿರೋದಕ್ಕೆ ಸ್ವಲ್ಪ ಫ್ರೀ ಆಗೋಣ ಅಂತ. ಸೊ ಖುಷಿಯಾಗುತ್ತೆ. ನೋಡೋಣ ಹೇಗಿರುತ್ತೆ ಅಂತ. ಸೊ ಈಗ ನಾನು ರೆಡಿಯಾಗಿದ್ದೇನೆ. ಸೊ ಹಸ್ಬೆಂಡ್ ಡ್ರಾಪ್ ಮಾಡ್ತಾರೆ ಅಲ್ಲಿವರೆಗೆ. ಹಾಗೆ ಮತ್ತು ಅವರು ಬರೋದಿಲ್ಲ, ಅವರಿಗೆ ಅವರದ್ದೇ ಆದ ಪರ್ಸ್ನಲ್ ಕೆಲಸ ಇದೆ ಅಂತೆ. ಅಂದರೆ ಅವರದ್ದೆಲ್ಲ ಮೀಟಿಂಗ್ ಎಲ್ಲ ಇದೆ ಅಂತೆ. ಸೊ ಹಾಗಾಗಿ ನಾನೇ ಹೋಗ್ತಿದ್ದೀನಿ. ನಾನು ಮೌಲ್ಯ ಬರ್ತಾಳೆ ನನ್ನೊಟ್ಟಿಗೆ. ನಾನು ಅಂದ್ಕೊಂಡಿದ್ದೆ ಹಸ್ಬೆಂಡ್ ಮಕ್ಕಳನ್ನೆಲ್ಲ ಮಗುವನ್ನು ಸಹ ದಿತ್ಯನ ಕರ್ಕೊಂಡು ಹೋಗ್ಬೇಕಂತ. ಬಟ್ ಹಸ್ಬೆಂಡ್ ಬರೋದಿಲ್ಲಲ್ಲ, ಹಾಗಾಗಿ ನಾವೇ ಹೋಗ್ತಿದ್ದೇವೆ, ನಾನು ಮತ್ತು ಮೌಲ್ಯ. ಹಾಗೆ ಹೂವೆಲ್ಲ ರೋಡಲ್ಲಿ ಹೋಗುವಾಗನೇ ತೊಗೊಂಡೆ. ಅಲ್ಲಿ ತೊಗೊಂಡು ಗಾಡಿಯಲ್ಲಿ ಈಗ ಹೋಗುವಾಗ ನಾನು ಎಲ್ಲ ಮುಟ್ಕೊಂಡು ಹೋಗ್ತಿದ್ದೇನೆ. ಹೂವೆಲ್ಲ ಖುಷಿ ಆಗ್ತದೆ ಒಂದು ಕಡೆಯಲ್ಲಿ ಭಯ ಸಹ ಆಗ್ತದೆ. ನೋಡೋಣ ಹೇಗೆ ಆಗುತ್ತೆ ಗೊತ್ತಿಲ್ಲ. ಮತ್ತು ಮಳೆ ಸಹ ಬರ್ತಾ ಉಂಟು. ಸೊ ತುಂಬ ಇವತ್ತಿನ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಮನಸ್ಸಿಗೆ ಏನೋ ತುಂಬ ಖುಷಿ ಸಹ ಆಗ್ತಾ ಉಂಟು. ನಾನು ಹೋಗ್ತಾ ಇದ್ದೀನಿ. ಬಟ್ ಏನಪ್ಪ ಅಂದರೆ ಇದು ಲಾಂಗ್ ಉಂಟು ವೀಡಿಯೋ. ಸೊ ನಾನು ಅಲ್ಲಿ ಹೋಗಿ ಕೂಡ ಆ ವಿಡಿಯೋವನ್ನು ಇದ್ರ ಜೊತೆ ನಿಮಗೆ ಹಾಕಿದ್ದು ತುಂಬ ಲಾಂಗ್ ಆಗುತ್ತೆ ವೀಡಿಯೋ. ಸೊ ನಾನು ಅಲ್ಲಿಯ ವೀಡಿಯೋವನ್ನು ನಾನು ಇನ್ನೊಂದು ಪಾರ್ಟ್ 2 ಅಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೆ ಬಾಯ್. ಸೊ ವಿಡಿಯೋವನ್ನು ನೋಡ್ತಾ ಇರಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು, ತುಂಬ ಥ್ಯಾಂಕ್ಸ್. ಹೀಗೆ ನಿಮ್ಮ ಸಪೋರ್ಟ್ ಇರಲಿ. ಬಾಯ್.